ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ. ಸೋನಂ ವಾಂಗ್ಚುಕ್ ಬೆಂಬಲಿಸಿ ಸತ್ಯಾಗ್ರಹ. ಗದಗ ನಗರದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಹಾಗೂ ಸಮಾಜ ಸೇವಕ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲಿಸಿ ಸಮಾನತೆಗಾಗಿ ನಾವು ಸಂಘಟನೆ ವತಿಯಿಂದ ಸತ್ಯಾಗ್ರಹ ನಡೆಸಲಾಯಿತು. ನಗರದ ಗಾಂಧಿ ವೃತ್ತದಲ್ಲಿ ನಡೆದ ಈ ಸತ್ಯಾಗ್ರಹದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ, ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಗಳು, ಶಿಕ್ಷಣ ಕ್ಷೇತ್ರದಲ್ಲಿನ ಭ್ರಷ್ಟಾಚಾರ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಆತ್ಮಹತ್ಯೆ ಘಟನೆಗಳನ್ನು ಖಂಡಿಸಲಾಯಿತು. ಸೋನಂ ವಾಂಗ್ಚುಕ್ ಅವರ ನಡೆಸುತ್ತಿರುವ 18 ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿದ ಪ್ರತಿಭಟನಾಕಾರರು ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಈ ವೇಳೆ ಸತ್ಯಾಗ್ರಹದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಶಿಕ್ಷಣ ಕ್ಷೇತ್ರದ ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಕಾರಗಳು, ಈ ಪ್ರಭುತ್ವಗಳು ಜನರಿಗೆ ಉತ್ತರವನ್ನ ಹೇಳಲೇಬೇಕಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಜೆಗಳೇ ಪ್ರಭುಗಳೇ ಹೊರತು ಆಳುತ್ತಿರುವಂತಹ ಸರ್ಕಾರಗಳು ಅಲ್ಲ ಅನ್ನುವಂತಹ ಮಾತುಗಳನ್ನ ನಮ್ಮ ನಾಡಿನ ಜನ ಎಲ್ಲೋ ಒಂದು ಕಡೆ ಮರೆತಿರುವ ಹಾಗಿದೆ ಅಂತ ಅನ್ನಿಸ್ತಾ ಇದೆ. ನಮ್ಮನ್ನ ಆಳುವಂತಹ ಸರ್ಕಾರಗಳು ಅವರು ಪಾಳೆಯಗಾರರಂತೆ ವರ್ತಿಸುತ್ತಿರುವಂತಹ, ಹಳೆಯ ಪಾಳೆಯಗಾರರಂತೆ ವರ್ತಿಸುತ್ತಿರುವಂತಹ ರೀತಿ ಅದು ನಮ್ಮನ್ನ ಎಲ್ಲಿಗೆ ಕೊಂಡೊಯ್ಯಬಹುದು ಅನ್ನುವಂತಹ ಆಲೋಚನೆಯನ್ನ ನಾವು ಮಾಡದೆ ಹೋದರೆ ಮುಂದೊಂದು ದಿನ ನಾವು ಉಳಿದುಕೊಂಡರೆ ನಾವು, ನಮ್ಮ ಮಕ್ಕಳು, ಮೊಮ್ಮಕ್ಕಳು ಇದರ ಅನುತಾಪದ ಬೆಂಕಿಯಲ್ಲಿ ಅವರು ಬೇಯುವುದನ್ನ ನಾವು ನೋಡಬೇಕಾಗ್ತದೆ. ಆವಾಗ ಪಶ್ಚಾತ್ತಾಪ ಪಡುವುದಕ್ಕೂ ಕೂಡ ಸಮಯ ಇರೋದಿಲ್ಲ. ಯಾವಾಗ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾದವು ಆವಾಗಿನಿಂದ ನಮ್ಮ ದೇಶದಲ್ಲಿ ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾದರು. ಆ ದೃಷ್ಟಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವಂತಹ ಮುಗ್ಧ ಯುವ ಕುಟುಂಬಗಳನ್ನು ನಾವು ಕಂಡಾಗ ಬಹಳಷ್ಟು ಮನಸ್ಸಿಗೆ ಬೇಜಾರಾಗಿ ಈ ದೇಶದಲ್ಲಿರುವಂತಹ ಪರೀಕ್ಷಾ ಪದ್ಧತಿಯನ್ನು, ಈ ದೇಶದಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯನ್ನು, ಈ ದೇಶದಲ್ಲಿರುವಂತಹ ಶಿಕ್ಷಣ ಪದ್ಧತಿಯನ್ನು ಒಂದು ಕ್ಷಣ ಅವಲೋಕನೆ ಮಾಡಿದಾಗ ಮನಸ್ಸಿಗೆ ಬಹಳಷ್ಟು ನೋವಾಗ್ತದೆ. ಯಾಕೆಂದರೆ ಕರ್ನಾಟಕದಲ್ಲಿ CET ಅನ್ನುವಂಥ ವ್ಯವಸ್ಥೆ ಮುಂಚಿತವಾಗಿತ್ತು. ಎಲ್ಲ ರಾಜ್ಯಗಳು ಸಹಿತ ತಮ್ಮದೇ ಆದಂಥ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದು. 2014ರಲ್ಲಿ ಈ ದೇಶದಲ್ಲಿ ರಾಜಕೀಯ ಚುಕ್ಕಾಣಿಯನ್ನು ಅಥವಾ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡಿದಂತಹ BJP ಸರ್ಕಾರ, ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಈ ದೇಶದಲ್ಲಿ ಅಂದಿನಿಂದಲೇ 2014ರಿಂದಲೇ ಅಘೋಷಿತವಾದಂತಹ ಎಮರ್ಜೆನ್ಸಿಯನ್ನು, ಅಂದರೆ ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಹೇರಿಕೊಂಡು ಬರ್ತಾ ಇದೆ. ಯಾಕೆಂದರೆ ಅಂದಿನಿಂದ ಇವತ್ತಿನ ಸಹಿತ an undeclared emergency has been implemented in this country, my friends. ಇದೆಲ್ಲ ನೋಡಿದಾಗ ಬಹಳಷ್ಟು ಬೇಜಾರಾಗ್ತದೆ. ಯಾರು ಒಳ್ಳೆಯ ರಾಜಕೀಯವನ್ನು ಕೊಡ್ತಾರೆ ಅಂತಕೊಂಡು ಈ ದೇಶದ ಯುವಜನ, ಅದು IT ಮತ್ತು MBBS ವಿದ್ಯಾರ್ಥಿಗಳೇ ಅವರಿಗೆ ವೋಟ್ ಹಾಕಿ ಆರಿಸ್ತಂತಹ ಆ ವಿದ್ಯಾರ್ಥಿಗಳ ಜೀವನವನ್ನೇ ಇವತ್ತು ಮೊಟಕುಗೊಳಿಸುವಂತಹ ಆ ಒಂದು ವ್ಯವಸ್ಥೆಯನ್ನು ಅಥವಾ ದುರ್ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವುದು ಅತ್ಯಂತ ಹೀನಾಯಕರವಾದದ್ದು ಮತ್ತು ದುರಸ್ಥಕರವಾದಂಥ ಸ್ನೇಹಿತರೆ. ಅಲ್ಲಿವರೆಗೆ ನೀಟ್ ಪರೀಕ್ಷೆಂದು ನಮ್ಮ ದೇಶದಲ್ಲಿ ಇದ್ದಿರಲಿಲ್ಲ. ಉತ್ತರ ಭಾರತದಲ್ಲಿ IIT, IIM ಮತ್ತು MBBS ಕಾಲೇಜುಗಳು ಹೆಚ್ಚಾಗಿ ಇಲ್ಲ. ಕೇವಲ IIT, IIM, IIT ಇರೋದು ದಕ್ಷಿಣ ಭಾರತದಲ್ಲಿ ಮಾತ್ರ ಸ್ನೇಹಿತರೆ. ಈ ಒಂದು ವ್ಯವಸ್ಥೆಯನ್ನ ದುರುಪಯೋಗ ಮಾಡಿಕೊಳ್ಳಲಿಕ್ಕಾಗಿ ಉತ್ತರ ಭಾರತದ, ಅದು ಹಿಂದಿ ಭಾಗದ ಜನರನ್ನ ದಕ್ಷಿಣ ಭಾರತಕ್ಕೆ ಕಳಿಸ್ಕೊಡುವ ಸಲುವಾಗಿ ನೀಟ್ ಪರೀಕ್ಷೆಯನ್ನ ಪ್ರಾರಂಭ ಮಾಡಿದಂತಹ ಕೇಂದ್ರ ಸರ್ಕಾರ ಒಂದು ರೀತಿಯಾಗಿ ಆ ಉತ್ತರ ಭಾರತದಲ್ಲಿ ಅನೇಕ ವರ್ಷಗಳಿಂದ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಬರ್ತಾ ಇದ್ದಾವೆ ಸ್ನೇಹಿತರೆ. ಅದರ ಗಂಭೀರವಾದ ಈ ವರ್ಷದ ವಿದ್ಯಾರ್ಥಿಗಳು, ಅದು ಜನಜಿ ಅನ್ನುವಂಥ ವಿದ್ಯಾರ್ಥಿಗಳು, ಜನರೇಷನ್ ಜಡ್ ಅನ್ನುವಂಥ ವಿದ್ಯಾರ್ಥಿಗಳು
98 ನಂತರ ಹುಟ್ಟಿದಂತಹ ವಿದ್ಯಾರ್ಥಿಗಳು ಈ ಒಂದು ಮೋಸಕ್ಕೆ ಒಳಗಾಗಿ ಈ ಜಾಲಕ್ಕೆ ಬಲಿಯಾಗಿ ಎಚ್ಚೆತ್ತುಕೊಳ್ಳೋ ಅಷ್ಟೇ ಅಲ್ಲ, ಅವರು ನಾವು ಇನ್ನೇನು ನಮ್ಮ MBBS ಕನಸು ಅಥವಾ ನಮ್ಮ IIM ಕನಸು, IIT ಕನಸು ನುಚ್ಚು ನೂರಾಯ್ತು ಅಂತ ತಿಳ್ಕೊಂಡು ತಂದೆ ತಾಯಿಗಳಿಗೆ ಹೇಳದೆ, ಪೋಷಕರಿಗೆ ಹೇಳದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಇವರೇನು ಸುದೀರ್ಘ ಆಮರಣ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಇವತ್ತು 19ನೇ ದಿವಸ ಆಗಿದೆ. ಇದು ನಮ್ಮ ದೇಶದ ಆತ್ಮವನ್ನು ಕೇಳಲಾಗ. ಅಮೆರಿಕಾದಲ್ಲಿ ಶತಮಾನಗಳಿಂದ ಕಪ್ಪು ಬಿಳಿಯ ಜನರ ನಡುವಿರುವಂತಹ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಏನು ಒಂದು ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅನ್ನು ಮಾಡಿದರು. ಅವ್ರು ಹೇಳಿದರು, ನಾನು ಇದಕ್ಕೆ ಪ್ರೇರಣೆ ಪಡೆದದ್ದು ಭಾರತದಿಂದ, ವಿಶೇಷವಾಗಿ ಮಹಾತ್ಮ ಗಾಂಧಿಯವರಿಂದ. ಅದೇ ಪ್ರಕಾರ ದಕ್ಷಿಣ ಆಫ್ರಿಕಾದಲ್ಲಿ ಕೆಲವೇ ಬಿಳಿಯ ಜನರು ಬಹಳಷ್ಟು ಕಪ್ಪು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು, ಅಪರ್ಥೈಡ್ ಅಂತ ಏನಂತಿದ್ರು. ಅದನ್ನ ಡಿಸ್ಮ್ಯಾಂಟಲ್ ಮಾಡಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಯಶಸ್ವಿ ಹೋರಾಟ ಮಾಡಿದಂತಹ ನೆಲ್ಸನ್ ಮಂಡೇಲಾ ಅವರು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಅವರು ಕಾರಾಗೃಹವನ್ನಂದ್ರೆ ಜೈಲಿನಲ್ಲಿದ್ದಂತಹ ವ್ಯಕ್ತಿ. ಪ್ರಜಾಪ್ರಭುತ್ವಕ್ಕೆ ಇವತ್ತೇನು ದೊಡ್ಡ ಸವಾಲಾಗಿ ಇವತ್ತಿನ ಕೇಂದ್ರ ಸರ್ಕಾರ ಇದೆ ಮತ್ತು ಅವರ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಸರ್ಕಾರಗಳಿದೆ. ಇದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ, ನಮ್ಮ ದೇಶದ ಸಂವಿಧಾನಕ್ಕೆ, ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ತುಂಬಾ ಒಂದು ಅಪಾಯಕಾರಕ ಬೆಳವಣಿಗೆ ಇದೆ. ಇದನ್ನ ಮಾಡುವಂತಹ ಜವಾಬ್ದಾರಿ ಮತ್ತಾರ ಮೇಲೆ ಇಲ್ಲ, ನಿಮ್ಮ ಮೇಲಿದೆ. ಅದನ್ನೇ ನಾವು ಇವತ್ತು ಪೀಠಿಕೆಯನ್ನು, ಸಂವಿಧಾನದ ಪೀಠಿಕೆಯನ್ನು ಹೇಳೋದ್ರೊಳಗೆ ನಾವು ಮಾಡಿದ್ದೇವೆ, ಇದನ್ನು ನಾವೇ ಅಂಗೀಕರಿಸಿದ್ದೇವೆ. ಅದಕ್ಕೆ ನಮ್ಮ ಸಂವಿಧಾನದ ಶಿಲ್ಪಿಗಳು ತಮ್ಮ ಒಂದು ಸಮಗ್ರ ಅನುಭವದಿಂದ ಸಾರ್ವಭೌಮತ್ವವನ್ನು ಕೊಟ್ಟಿದ್ದು ನಮಗೆ ನಿಮಗೆ ಹೊರತಾಗಿ ಈ ಕೆಲವೇ ಸಮಯಕ್ಕೆ 5 ವರ್ಷಕ್ಕೆ ಸಂವಿಧಾನದ ಚೌಕಟ್ಟಿನಲ್ಲಿ ಪಬ್ಲಿಕ್ ಸರ್ವೆಂಟ್ ಆಗಿ, ಸಾರ್ವಜನಿಕ ಸೇವಕರಾಗಿ ಅವರು ಏನು ಹೋಗಬೇಕು, ಕೆಲಸ ಮಾಡಬೇಕು, ಅದರ ಸಮಗ್ರವಾದಂತಹ ಫೈನಲ್ ಕಸ್ಟೋಡಿಯನ್ ಆಫ್ ಪೊಲಿಟಿಕಲ್ ಪವರ್ ಇಂದ ನಿಮ್ಮಲ್ಲಿದೆ. ಇದನ್ನು ನಾವು ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಸಮಗ್ರವಾಗಿ ತಿಳಿದುಕೊಂಡು ವಿಶ್ಲೇಷಣೆ ಮಾಡಿ ಎಂತಹ ಪ್ರತಿನಿಧಿಗಳು ನಮ್ಮ ಕಡೆಯಿಂದ ಹೋಗಬೇಕು. ನೋಡಿ ಏನ್ ಕೇಳ್ತಾ ಇದ್ದಾರೆ ಅವರು ವಿದ್ಯಾರ್ಥಿಗಳು ಜಂತರ ಮಂತ್ರದಲ್ಲಿ. ನೀವು ಇಡೀ ದೇಶಕ್ಕೆ ಒಂದೇ ಪರೀಕ್ಷೆಯನ್ನ ಮಾಡಿದ್ರಿ, ನೀಟ್, ಆಮೇಲೆ CBSE. ಇದರಲ್ಲಿ ನಡೆಯಬಾರದಂತಹ ಅನಾಹುತಗಳು, ಸೋರಿಕೆಗಳಾಗ್ಯಾವ. ಯಾರು ಅವರು ಮಾಡಿದಂತಹ ಕೇಂದ್ರದ ಸಮಿತಿಯಲ್ಲಿರುವಂತಹ ಜನರೇ ಇದ್ದಾರೆ ಅದರೊಳಗೆ. ಅದು ಏನೋ ಪ್ರೊಫೆಸರ್ ಲಾತೂರ್ದವರು, ಪುಣಾದಲ್ಲಿ ಅವರು ಎಲ್ಲ ಏನಿದ್ದಾರೆ. ಆಮೇಲೆ ಯಾರಿಗೆ ಇದನ್ನ ಕಾಂಟ್ರಾಕ್ಟ್ ಕೊಟ್ಟವ್ರ ಅದು ಹೈದರಾಬಾದ್ ಎಲ್ಲ ಏನೊಂದು ಯೋಗ್ಯ ಜನ ಏನೋ ಬಿಟ್ಟು ಮಾಡಿದ್ರು, ಅವ್ರನ್ನೆಲ್ಲ ಬಿಟ್ಟು ಬೇರೆಯವರು ಕೊಟ್ಟಿದ್ದಾರೆ, ಏನು ವಿದ್ಯಾರ್ಥಿಗಳೇ ಹೇಳಿದ್ದಾರೆ. ಸೊ ನನ್ನ ಅಭಿಪ್ರಾಯದೊಳಗೆ ಇದು ಇವತ್ತ ಆಡಳಿತದಲ್ಲಿರುವಂತವರಿಗೆ ಒಂದು ಗಂಭೀರ ಎಚ್ಚರ ಗಂಟೆಯಾಗಿದೆ. ನಮ್ಮ ಮಾಡುವುದೊಂದು ಅವ್ರಿಗೆ ಕಾಣ್ತಕ್ಕಂಥದ್ದ ಬೇರೆ. ಮಹಿಳಾ ಮೀಸಲಾತಿ ಮತ್ತು ಏನು ಈಗಾಗಲೇ ಅಂಗೀಕೃತವಾಗಿರುವಂತ ಒಂದು ಮೀಸಲಾತಿಯನ್ನು ಮೀಸಲಾತಿಯನ್ನ ಜಾರಿಗೆ ತರಲಾರ್ದನೆ ಆ ನೆಪದೊಳಗಡೆ ಡಿಲಿಮಿಟೇಷನ್ ತರುವಂತ ಪ್ರಯತ್ನ ಏನು ಮಾಡಿದ್ರಲ್ಲ, ಅಂದ್ರೆ ತೋರಿಸೋದೊಂದು ಮಾಡೋದು. ಇಂಥ ನೀತಿ ಇವತ್ತು ಎಲ್ಲ ಜನಗಳಿಗೆ ಅರ್ಥ ಆಗಿದೆ. ಈ ದೇಶದ ಜನಗಳಿಗೆ ಅದು ಮನವರಿಕೆ ಆಗಿದೆ. ಆ ಮನವರಿಕೆ ಆಗಿರುವಂತ ಸಂದರ್ಭದೊಳಗಡೆ ಈ ಎಲ್ಲ ಕುತಂತ್ರಗಳನ್ನು ಹಿಡಿಯೋದಿಲ್ಲ ಅನ್ನುವಂಥದ್ದನ್ನು ಹೇಳೋದಕ್ಕಾಗಿ ಮುಖ್ಯವಾಗಿ ವಾಂಗ್ಚುಕ್ ಅವರು ಒಂದು ಮಾತನ್ನು ಗಮನಿಸ್ಬೇಕು. ಇದಕ್ಕೆ ಈ ಸರ್ಕಾರಕ್ಕೆ ಸಂವೇದನೆ ಅನ್ನೋದು ಇಲ್ಲ. ಸಂವೇದನೆ ಇದ್ರೆ, ಜೀವ ಇದ್ರೆ, ಅದನ್ನು ಮುಟ್ಟಿದ್ರೆ, ಯಾರ್ಯಾರು ಮುಟ್ಟಿದ ಸ್ಪರ್ಶ ಜ್ಞಾನ ಇತ್ತು ಅಂತಂದ್ರೆ ಮುಟ್ಟಕ್ಕೆ ಸಹಿಯೋದು. ಎಲ್ಲ ಸ್ಪರ್ಶ ಜ್ಞಾನ ಕಳ್ಕೊಂಡಿರುವಂತ ಸರ್ಕಾರ ಇದು. ಕ್ಯೂಡಾಗಿದೆ ಅದು. ಕಣ್ಣು ಕಾಣೋದಿಲ್ಲ, ಹೃದಯ ಅನ್ನೋದಿಲ್ಲ. ಇಂಥ ಸರ್ಕಾರದ ಒಳಗಡೆ ನಾವು ನಮ್ಮ ಚಳವಳಿ ಮೂಲಕ, ಅಂದ್ರೆ ಈ ಹೋರಾಟದ ಒಳಗಡೆ ಉಪವಾಸ ಸತ್ಯಾಗ್ರಹ ಒಂದು ಚಳವಳಿ ಒಂದು ಭಾಗದು, ಅದೇ ಅಂತಿಮವಾದದ್ದಲ್ಲ. ಹಂಗ ಗಮನಿಸ್ಕೊಂಡು ನಾವಿವತ್ತು ಈ ಮೋದಿಯವರಿಗೆ ಈ ಪ್ರಜಾಪ್ರಭುತ್ವದ ಒಂದು ಪ್ರಜ್ಞೆ ಅನ್ನೋದು ಇರೋದಾದ್ರೆ, ಆ ನೈತಿಕತೆ ಅನ್ನೋದು ಉಳಿಸ್ಕೊಂಡಿದ್ದಾದ್ರೆ, ಬಹುಶಃ ಇವತ್ತು ನೈತಿಕತೆಯನ್ನು ಕಳ್ಕೊಂಡಿರುವಂತ ಕಾಲದೊಳಗಡೆ ನಾವಿದ್ದೀವಿ. ನೈತಿಕತೆಯನ್ನು ಕಳ್ಕೊಂಡಿರುವಂತ ಕಾಲದೊಳಗಡೆ ನಾವೆಲ್ಲರೂ ಇದ್ದೀವಿ.
ಈ ದೇಶದ ಜನತೆಗಾಗಿ, ಯುವ ಜನತೆಗಾಗಿ, ಅವ್ರ ಭವಿಷ್ಯಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಜಂತರ್ ಮಂತರ್ ಒಳಗಡೆ ಎಲ್ಲ ವಿದ್ಯಾರ್ಥಿ ಸಮುದಾಯ ಹೋರಾಟ ಕಟ್ಟಿದ್ರೆ ಅದನ್ನ ದೇಶದ್ರೋಹದ ಹಾಗೆ ನೋಡುವಂತ ಈ ಕೇಂದ್ರ ಸರ್ಕಾರ ಎಂತ ನಿರ್ಲಕ್ಷ್ಯ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗಿದೆ. ಈ ದೇಶದ ಯುವ ಜನತೆಗಾಗಿ, ಈ ದೇಶದ ಭವಿಷ್ಯಕ್ಕಾಗಿ, ಈ ದೇಶದ ಪ್ರಜಾಪ್ರಭುತ್ವಕ್ಕಾಗಿ. ಪ್ರಜಾಪ್ರಭುತ್ವ ಎಲ್ಲ ಭಿನ್ನಮತವನ್ನು ಒಳಗೊಂಡಿರುವಂಥದ್ದು. ಅಂದ್ರೆ ಅದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಸೌಂದರ್ಯ ಅಂದ್ರೆ ಅದು. ಈ ತರದ ಪ್ರಜಾಪ್ರಭುತ್ವವನ್ನು ನಾವು ಅದರ ಉಳಿಕೆಗಾಗಿ ನಡೆಯುವಂತ ಈ ಹೋರಾಟವನ್ನ ದೇಶದ್ರೋಹದ ನೆಲೆ ಒಳಗಡೆ ಅವ್ರನ್ನ ಇನ್ನೂ ಮಾತಾಡಿಸ್ಕೊಳ್ಳಲಿಕ್ಕೆ ಹೋಗಿಲ್ಲ. ಅವರು 18 ಜನ ಉಪವಾಸ ಸತ್ಯಾಗ್ರಹ, 26 ಜನ ವಿದ್ಯಾರ್ಥಿಗಳ ಚಳವಳಿ ನಡೀತಾ ಇದ್ರು. ಅವ್ರನ್ನ ಮಾತಾಡಿಸುವಂತ ಸೌಜನ್ಯ ಕೂಡ ಈ ಸರ್ಕಾರಗಳಿಗೆ ಇಲ್ಲ. ನೀವು ಇವ್ರಿಗೆ ಮಾತ್ರ ಅಲ್ಲ, ನೀವು ಗಮನಿಸ್ಕೊಂಡು ಮಣಿಪುರದಲ್ಲಿ ಅಷ್ಟೆಲ್ಲ ಗಲಾಟೆಗಳಾದ್ರೂ ಕೂಡ ಹೆಣ್ಣು ಮಕ್ಕಳನ್ನ ಬೀದಿ ಒಳಗಡೆ ಅವ್ರು ಬೆಚ್ಚನೆ ಮಾಡಿ ತಿರುಗಾಡಿಸಿದ್ರು ಕೂಡ ಆ ರಾಜ್ಯಕ್ಕೆ ಗಟ್ಟಿಕೊಳ್ಳಾದಂತ ನಿರ್ಲಜ್ಜ ಪ್ರಧಾನಮಂತ್ರಿ ನಮ್ಮ ದೇಶದೊಳಗಡೆ ಇದ್ದಾರೆ. ಬೇಕೆ ಎಲ್ಲದಕ್ಕೂ ಹೋಗ್ತಾರೆ ಅವರು. ಆ ಭಗವಂತನಿಗೆ ಏನಾದ್ರೂ ಹೋಗ್ತಾರೆ ಅವ್ರು. ಆದ್ರೆ ಮಣಿಪುರದ ಹೆಣ್ಣು ಮಕ್ಕಳನ್ನ ಬೀದಿ ಒಳಗಡೆ ಬೆತ್ತಲೆ ಮೆರವಣಿಗೆ ಮಾಡಿದ್ರು ಕೂಡ, ಅಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರು ಕೂಡ ಆ ಜನರ ಧ್ವನಿಯನ್ನ ಆಲಿಸ್ಲಿಕ್ಕೆ ಹೋದ್ರ ಈ ಪ್ರಧಾನಮಂತ್ರಿ ಅವರು. ದೇಶ ಒಳಗಡೆ ಎಷ್ಟೆಲ್ಲ ಹೋರಾಟಗಳ. ಒಬ್ಬ ಕಬಡ್ಡಿ ಆಟಗಾರ್ತಿ ನಮಗೆ ಈ ತರ ಲೈಂಗಿಕ ಕಿರುಕುಳ ಆಗ್ತಾ ಇದೆ. ಆ ಕಿರುಕುಳಕ್ಕೆ ಕಾರಣ ಆಗಿರುವಂತ ವ್ಯಕ್ತಿಗಳ ಮೇಲೆ ಒಂದು ಕ್ರಮ ಕೈಗೊಳ್ಳಿ ಅಂತಂತ ಹೋರಾಟ ಮಾಡಿದ್ರೆ, ಆ ಹೋರಾಟ ಮಾಡ್ತಕ್ಕಂಥ ಮಹಿಳೆಯನ್ನು ಮಾತಾಡ್ಲಿಕ್ಕೆ ಹೋದ್ರೆ ಇವರು ಪ್ರಧಾನಮಂತ್ರಿ ಬಿಡ್ರಿ, ಬೇರೆ ಬೇರೆ ಮಂತ್ರಿಗಳಾದ್ರು ಹೋಗ್ತಾ ಇದ್ದಾರೆ, ಹೋದ್ರ ಅವರು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಕಟ್ಟಬೇಕಾಗಿದೆ. ನಮ್ಮ ಆಗಾಗ ಹೇಳ್ತಾ ಇರ್ತಾರೆ, ನಿಂತ್ರ ಹೇಳಬೇಕಾಗೈತಿ. ಏನು ನಾವು ಪ್ರಜಾಪ್ರಭುತ್ವ ಅಂತಂದ ಹೆಮ್ಮೆಯಿಂದ ನಮ್ಮ ದೇಶದ ಬಗ್ಗೆ ಬೇರೆ ದೇಶಕ್ಕೆ ಹೋಗಿ ಗರ್ವದಿಂದ ಮಾತಾಡ್ತಿದ್ವಿ. ನಾವೆಲ್ಲರೂ ವಿಮರ್ಶೆ ಮಾಡ್ಕೊಂಡ್ವಿ ಅಂದ್ರ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಓನ್ಲಿ ಇನ್ ದ ಫಾರ್ಮ್ ಆಫ್ ವೋಟಿಂಗ್ ಅಷ್ಟೇ ಉಳ್ದೈತೆ. ಮತ ಹಾಕುವುದರ ಮುಖಾಂತರ ಅಷ್ಟೇ ಪ್ರಜಾಪ್ರಭುತ್ವ ಉಳ್ದೈತೆ ಹೊರತು ಬೇರೆ ಯಾವ ರೀತಿಯಲ್ಲೂ ಆ ಪ್ರಜಾಪ್ರಭುತ್ವ ಉಳಿದಿಲ್ಲ ಅಂತಂದ ಅತ್ಯಂತ ನೋವಿನಿಂದ ವಿಮರ್ಶಾತ್ಮಕವಾಗಿ ವಿಚಾರ ಮಾಡಿದಾಗ ನಾವೆಲ್ಲರೂ ಒಪ್ಕೊಳ್ಳುವಂತ ಮಾತಾಕೈತಿ. 18ನೇ ದಿನ ಉಪವಾಸ ಅದಾರ. ಯಾರು ಉಪವಾಸ ಅದಾರ? ನಮ್ಮ ದೇಶಕ್ಕ ದೊಡ್ಡ ಆಸ್ತಿ ಅವರು, ಸೈಂಟಿಸ್ಟ್ ಅವರು. ಅವರ ಕೊಡುಗೆಗಳ ಮುಖಾಂತರ ಬೇರೆ ದೇಶದವರು ಅವರನ್ನ ಅವ್ರ ದೇಶಕ್ಕೆ ಆಹ್ವಾನಿಸಿ ಬೇರೆ ಬೇರೆ ರೀತಿಯ ಅತ್ಯಂತ ಅವ್ರ ದೇಶದ ದೊಡ್ಡ ಅವಾರ್ಡ್ ಅಂತಂದು ಅವ್ರೇನು ಕರೆದಿರ್ತಾರ ಅದು ಅವ್ರಿಗೆ ಕೊಟ್ಟಿರ್ತಾರ. ಅವ್ರು ಅಂಥವ್ರು ನಮ್ಮ ದೇಶದಾಗನ ಉಪವಾಸ ಕುಂತಾರ. 18 ದಿವಸ ಆದ್ರೂ ವ್ಯವಸ್ಥೆಯಲ್ಲಿರುವಂತ ಯಾರೊಬ್ರು ಅವ್ರಿಗೆ ಮಾತನಾಡಕ್ ಸತ್ಯಕ್ಕೆ ಬಂದಿರಲಿಲ್ಲ. 2014 ನೋಡ್ರಿ ನೀವು, 14 ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಲೋಕಪಾಲ್ ಬಿಲ್ ನಮ್ಮ ಮುಂದೆ ಇಟ್ಕೊಂಡು ಅವಾಗ ಕೂಡ ಭಾರಿ ದೊಡ್ಡ ಒಂದು ಹೋರಾಟ ಆಗಿತ್ತು. ಆಗ ವ್ಯವಸ್ಥೆಯಲ್ಲಿರುವಂತವ್ರು ಬಂದು ಸಂವಾದ ಮಾಡಿದ್ರು. ಇಡೀ ದೇಶದ ಪ್ರತಿಯೊಬ್ರು ಇಂಥ ವೃತ್ತಿ ಅಂತಂದ ಹೇಳಕ್ ಆಗಿಲ್ಲ, ಎಲ್ಲಾ ವೃತ್ತಿಯವರು ಕೂಡ ಆ ಒಂದು ದೊಡ್ಡ ಆಂದೋಲನದಲ್ಲಿ ಭಾಗವಹಿಸಿದ್ರು. ಅವಾಗಿನ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಈಗ ಸುಮಾರು 12 ವರ್ಷ ಆದ್ಮೇಲೆ 2026 ಪ್ರಜಾಪ್ರಭುತ್ವ ಕೇವಲ ಭಾಷಣದ ವಸ್ತುವಾಗಿ ಉಳಿದೈತೆ ಹೊರತು ಇನ್ನೊಂದು ಮಗದೊಂದು ಯಾವುದೇ ರೀತಿಯ ಅರ್ಥ ಇರ್ಲಾರ್ದಂಗೆ ಆಗೈತೆ. ಈ ಎಲ್ಲ
ವಿಚಾರಗಳು, ಎಲ್ಲ ಸನ್ನಿವೇಶಗಳು, ಎಲ್ಲ ಘಟನೆಗಳನ್ನ ನಾವು ನೆನ್ಪು ಮಾಡ್ಕೊಂಡ್ವಿ ಅಂದ್ರ ಇದಕ್ಕೆ ಒಂದೇ ಒಂದು ದಾರಿ. ನನ್ನ ವೈಯಕ್ತಿಕ ಅಭಿಪ್ರಾಯವನ್ನ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಲಾ ಆಫ್ ಅಕೌಂಟಬಿಲಿಟಿ ಬರ್ಬೇಕಷ್ಟೇ. ಲಾ ಆಫ್ ಅಕೌಂಟಬಿಲಿಟಿ ಒಂದು ಕಾನೂನನ್ನ ಸೃಷ್ಟಿ ಮಾಡಿ ಅದಕ್ಕೆ ಕಾನೂನಾತ್ಮಕವಾಗಿ ಒಂದು ಪಾಲಿಸಿ ಲೆವೆಲ್ದಾಗ ಏನಾದರೂ ಡಿಸಿಷನ್ ಆಯ್ತು ಅಂದ್ರೆ ಮಾತ್ರ ಈ ರೀತಿಯ ಹೋರಾಟಗಳಿಗೆ ಒಂದು ಅರ್ಥ ಆಕೇತೇನೋ ಅಂತಂದು ಅನ್ಸಾಗತ್ತೈತಿ. ಮೂವ್ಮೆಂಟ್ ಆಗಿದ್ವಲ್ಲ ಅದರ ಹೆಚ್ಚು ಏನ್ ಜೆ ಪಿ ಕಾಲಕ್ಕೆ ಏನು ಮೂವ್ಮೆಂಟ್ ಆಗಿತ್ತಲ್ಲ ಅದಕ್ಕಿಂತ ದೊಡ್ಡ ಮೂವ್ಮೆಂಟ್ ಆಗ್ಬೇಕು. ಈ ರಾಷ್ಟ್ರ ಉಳಿಬೇಕು ಅಂತಂದ್ರೆ, ಈ ರಾಷ್ಟ್ರದ ಭವಿತವ್ಯ ಬದಲಾವಣೆ ಆಗ್ಬೇಕು ಅಂತಂದ್ರೆ, ಇಲ್ಲ ನಾಗರಿಕರಿಗೆ ತಮ್ಮ ನಿಜವಾಗಿ ಅಂಬೇಡ್ಕರ್ ಅವರು ಏನು ಹೇಳಿದಂತ ಸ್ವಾತಂತ್ರ್ಯ ಸಿಗಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಹೋಗಬೇಕು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕು ಮತ್ತು ಪ್ರಧಾನ ಅವರು ಸಹಿತವಾಗಿ ರಾಜೀನಾಮೆ ಕೊಡಬೇಕು ಅಂತ ಸಂದರ್ಭದಲ್ಲಿ ಹೇಳಿ ತಾವು ಏನು ನಿರಂತರವಾದ ಹೋರಾಟವನ್ನು ತಾವು ಮಾಡ್ತಾ ಇದ್ದೀರಿ. ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ.